ಹರೀಶಾ ಫ್ರಮ್ ಕರ್ನಾಟಕ ಮತ್ತು ರೇವತಿ ಫ್ರಮ್ ತಮಿಳ್ನಾಡು. ಇವರೊಬ್ಬರು ಲವ್ ಮಾಡಿರ್ತಾರೆ, ಓಡ್ ಹೋಗಿ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ರೇವತಿ ಮೈಸೂರಿಗೆ ಹೊರಟಿರ್ತಾಳೆ, ಆದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ಪರಿಸ್ಥಿತಿ ಬರುತ್ತೆ. ಇವರಿಬ್ಬರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರೋ ದಾರಿಲಿ ಏನೇನಾಯಿತು, ಬಂದ ಮೇಲೆ ಏನೇನಾಯಿತು, ಇವರಿಬ್ಬರು ಯಾವುದರಲ್ಲಿ ಸಿಕ್ಕಾಕೊಂಡಿದ್ರು ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಏಳುಮಲೆ, ಎ ಫಿಲ್ಮ್ ಬೈ ಪುನೀತ್ ರಂಗಸ್ವಾಮಿ ಆ್ಯಂಡ್ ಟೀಮ್, ಪ್ರೊಡ್ಯೂಸ್ಡ್ ಬೈ ತರುಣ್ ಸುಧೀರ್ ಕ್ರಿಯೇಟಿವ್ಸ್. ಟು ಬಿ ಹಾನೆಸ್ಟ್, ನಾನು ಈ ಸಿನಿಮಾಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಯಾಕಂದರೆ ತರುಣ್ ಸುಧೀರ್ ಅವರ ಪ್ರೊಡಕ್ಷನ್ ಸಿನಿಮಾ, ಅವರ ಒಂದು ಕ್ರೆಡಿಬಿಲಿಟಿ ಮೇಲೆ ನನಗೆ ನಂಬಿಕೆ ಇತ್ತು. ಹಾಗೆಯೇ ಇವರು ಬಿಟ್ಟಿರೋ ಪೋಸ್ಟರ್ಗಳು ಕೂಡ ಒಂದಷ್ಟು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡಿತ್ತು. ಆ್ಯಂಡ್ ಈ ಸಿನಿಮಾದ ಟೈಟಲ್ ಟ್ರ್ಯಾಕ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ಅದನ್ನ ನೋಡಿನೇ ಸಿನಿಮಾಗೆ ಹೋದೆ. ಆ್ಯಂಡ್ ಎಸ್, ಸಿನಿಮಾ ನನಗೆ ಕಂಪ್ಲೀಟಾಗಿ ವರ್ಕ್ ಆಯಿತು. ಬನ್ನಿ ಇನ್ ಡೀಟೇಲ್ ಆಗಿ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತ ಡಿಸ್ಕಸ್ ಮಾಡುವ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಪ್ಲಾಟ್ ಆ್ಯಂಡ್ ಅದಕ್ಕೆ ಕನೆಕ್ಟ್ ಮಾಡಿರೋ ಸಬ್ ಪ್ಲಾಟ್ಗಳು. ಇದರಲ್ಲಿ ಬಂದಿರೋ ಇವೆಂಟ್ಗಳೇ ಒಂದೊಂದು ಸಪ್ರೇಟ್ ಫಿಲ್ಮ್ ಮಾಡುವಷ್ಟು ಪೊಟೆನ್ಷಿಯಲ್ ಇರುವಂಥವು. ಸೊ ಅಂತಹ ಇವೆಂಟ್ಗಳನ್ನು ತಂದು ಸಿನಿಮಾಗೆ ಆ ಸ್ಕ್ರೀನ್ ಪ್ಲೇಗೆ ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ಕೂರಿಸಿ ಅಷ್ಟೇ ಟೈಟಾಗಿ ನರೇಟ್ ಮಾಡಿದ್ದಾರೆ, ಅಷ್ಟೇ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ. ಅದು ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಒಂದು ಲವ್ ಸ್ಟೋರಿ, ಒಂದು ಪೊಲೀಸ್ ಸ್ಟೋರಿ, ಇನ್ನೊಂದು STF ಅವರ ಒಂದು ಸ್ಟೋರಿ ಇದೆ, ಇನ್ನೊಂದು ಬೇಡ ಆಮೇಲೆ ಅದು ಸ್ಪಾಯ್ಲರ್ ಆಗಿಬಿಡುತ್ತೆ. ಸಿಂಪಲಾಗಿ ಹೇಳಬೇಕಂತಂದರೆ 18 ಅಕ್ಟೋಬರ್ 2004 ನಡೆದ ಒಂದು ಮೇಜರ್ ಇನ್ಸಿಡೆಂಟ್ಗೆ ಇಲ್ಲಿ ಹರೀಶಾ ಆ್ಯಂಡ್ ರೇವತಿಯ ಪ್ರೀತಿನ ಬ್ಲೆಂಡ್ ಮಾಡಿರೋದು ಸಖತ್ತಾಗಿ ವರ್ಕ್ ಆಯ್ತು ನನಗೆ. ಒಂದೇ ಒಂದು ಫೋನ್ ಕಾಲಿಂದ ಅವರಿಬ್ಬರು ಎಂತೆಂಥ ಸಿಚುವೇಶನನ್ನು ಫೇಸ್ ಮಾಡಿದರು ಅಂತ ಸಿನಿಮಾ ನೋಡುವಾಗ ನಂಗೆ ಅನ್ನಿಸ್ತಾ ಇತ್ತು. ಆ್ಯಂಡ್ ಅದನ್ನು ಎಷ್ಟು ಇಂಟೆನ್ಸ್ ಆಗಿ ಬರೆದಿದ್ದಾರೆ, ಎಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಅಂತಂದರೆ ನಿಜವಾಗ್ಲೂ ಫ್ರಮ್ ರೈಟಿಂಗ್ ಟು ಎಕ್ಸಿಕ್ಯೂಷನ್ ಫುಲ್ ಮಾರ್ಕ್ಸ್ ಕೊಡ್ಬೋದು ಈ ಒಂದು ಸಿನಿಮಾದ ಟೀಮ್ಗೆ ಅಂತ ಹೇಳ್ತೀನಿ. ಇನ್ನು ಆ ಸ್ಕ್ರೀನ್ ಪ್ಲೇ, ಇನ್ನೋಸೆಂಟ್ ಆಗಿರೋ ಕ್ಯಾರೆಕ್ಟರ್ಗಳಿಗೆ ಕನೆಕ್ಟ್ ಆಗಿಬಿಡ್ತೀವಿ ಆ ಸ್ಟಾರ್ಟಿಂಗ್ ಒಂದು 5 ರಿಂದ 10 ನಿಮಿಷದಲ್ಲಿ. ಅದಾದಮೇಲೆ ಸಿನಿಮಾದ ಪ್ರೊಸೀಡಿಂಗ್ಸ್ಗಳು, ಕಥೆಯಲ್ಲಿ ಬರೋ ಒಂದೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು, ಮುಂದೇನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿನ ತುಂಬ ಚೆನ್ನಾಗಿ ತೊಗೊಂಡು ಬಂದಿವೆ. ಪ್ರತಿ ಸಿಚುವೇಶನ್ ಬಂದಾಗಲೂ ಕೂಡ ಆ ಪಾತ್ರಗಳು ಆದಷ್ಟು ಬೇಗ ಒಂದಾಗ್ಬಿಡಲಿ, ಇದರಿಂದ ಹೊರಗೆ ಬಂದುಬಿಡಲಿ ಅನ್ನೋ ಒಂದು ಫೀಲ್ ಬರ್ತಾನೆ ಇತ್ತು ನನಗೆ. ಇದರ ಫಸ್ಟ್ ಹಾಫ್ ಅಂತೂ ಹೆವಿ ಗ್ರಿಪ್ಪಿಂಗ್ ಆಗಿದೆ ಅಂತ ಹೇಳ್ತೀನಿ. ಅಂದರೆ ಅಲ್ಲಿನ್ನೂ ಕಥೆಗಳು ಓಪನ್ ಆಗ್ತಾ ಇರ್ತವೆ, ಪಾತ್ರಗಳ ಬಗ್ಗೆ ನೀಟಾಗಿ ನಮಗೆ ಅರ್ಥ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಅವು ಫೇಸ್ ಮಾಡೋ ಸಿಚುವೇಶನ್ಗಳು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದ್ವು. ಆ್ಯಂಡ್ ಕೆಲವು ರಿವೀಲ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಇಂಟರ್ವಲ್ ಪಾಯಿಂಟ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಸೆಕೆಂಡ್ ಹಾಫ್ ತುಂಬ ಫಾಸ್ಟಾಗಿ ಹೋಗಿದೆ. ಅಂದರೆ ಆಲ್ರೆಡಿ ಎಷ್ಟೊಂದು ಕಥೆಗಳು ಓಪನ್ ಆಗಿವೆ ಆ್ಯಂಡ್ ಅವೆಲ್ಲವೂ ಒಂದು ಕಡೆ ಬಂದು ನಿಂತಿವೆ. ಮುಂದೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ. ಆ್ಯಂಡ್ ಅವುಗಳನ್ನು ಈಗ ಕನೆಕ್ಟ್ ಮಾಡಬೇಕು, ಹಾಗೆಯೇ ಕ್ಲೋಸರ್ ಕೂಡ ಕೊಡಬೇಕು. ಸೊ ಇದರ ಮೇಲೇ ಸೆಕೆಂಡ್ ಹಾಫ್ ಹೋಗುತ್ತೆ. ಆ್ಯಂಡ್ ಇದ್ರ ಮಧ್ಯೆ ಎಲ್ಲೂ ಆ ಇಂಟೆನ್ಸಿಟಿ ಅನ್ನೋದು ಕಮ್ಮಿ ಆಗೋದೇ ಇಲ್ಲ. ಓವರಾಲ್ ಆಗಿ ಪುನೀತ್ ಅವ್ರ ಕೆಲಸ ನಂಗೆ ತುಂಬ ಹಿಡಿಸ್ತು. ಅವರಿಂದ ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನು ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಸಿನಿಮಾದ ಮ್ಯೂಸಿಕ್ ಇದರ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿ ನಿಂತಿದೆ. ಈ ಸಿನಿಮಾನ ಒಂದು ರಿಯಲಿಸ್ಟಿಕ್ ಅಪ್ರೋಚ್ ಮೇಲೇ ತಗೊಂಡು ಹೋಗಿದ್ದಾರೆ. ಆ್ಯಂಡ್ ಇಂತಹ ಸಿನಿಮಾಗಳಿಗೆ ಒಂದು BGM ಇರಬಾರ್ದು. ಅಂದರೆ ಈ ತಮಿಳಲ್ಲಿ ಸುಮಾರು ಸಿನಿಮಾಗಳು ಬಂದಿವೆ ಈ ಸ್ಟೈಲಲ್ಲಿ. ಸೊ ಅಂತಹ ಸಿನಿಮಾಗಳು ನೋಡಿದ್ರೆ BGM ಇದ್ದರೂ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಇಲ್ಲ BGM ಇರುತ್ತೆ ಅಂತಂದರೆ ಅದು ಸಿನಿಮಾಗೆ ಆ ಒಂದು ಎಕ್ಸ್ಪೀರಿಯನ್ಸ್ಗೆ ವರ್ಕ್ ಆಗೋ ಥರ ಇರಲೇಬೇಕು. ಆ್ಯಾವ್ರೇಜಾಗೆಲ್ಲ ಬಂದುಬಿಟ್ರೆ ಅದು ಸಿನಿಮಾಗೆ ಹೆವಿ ದೊಡ್ಡ ಹೊಡೆತ ಬೀಳುತ್ತೆ. ಬಟ್ ಇಲ್ಲಿ ಡಿ ಇಮಾನ್ ಅವ್ರ ಕೆಲಸ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಾಂಗ್ಸ್ ಪ್ಲಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಎರಡರಲ್ಲೂ ಚಿಂದಿಯಾಗಿ ಕೊಟ್ಟಿದ್ದಾರೆ ಮಾತ್ರ. ಆ ಟೈಟಲ್ ಸಾಂಗ್ ಮತ್ತು ಅದರ ಪ್ಲೇಸ್ಮೆಂಟ್ ಸಿನಿಮಾಗೆ ಒಂದು ಅಡಿಷ್ನಲ್ ವ್ಯಾಲ್ಯೂನ ಆ್ಯಡ್ ಮಾಡಿದೆ ಅಂದರೂ ತಪ್ಪಿಲ್ಲ. ಆ ಏಳುಮಲೆ ಥೀಮಲ್ಲಿ ಒಂದು ಫೋರ್ಸ್ ಇದೆ ಗುರು. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಟೆಕ್ನಿಕಲಿ ಕೂಡ ಸಿನಿಮಾ ಸಾಲಿಡ್ ಆಗಿದೆ. ಕಾಡು ಒಳಗಡೆ ಕರ್ಕೊಂಡು ಹೋಗೋ ಥರ ಇತ್ತು ಅದ್ವೈತ ಗುರುಮೂರ್ತಿ ಅವರ ಫ್ರೇಮ್ಸ್ಗಳು. ಆ ಮಲೆ ಮಹದೇಶ್ವರ ಬೆಟ್ಟನ, ಅದರ ಸುತ್ತಮುತ್ತ ಇರೋ ಜಾಗಗಳನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆಯೇ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗುತ್ತೆ. ರಾಣಾ ಅವರಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಕಾಣಿಸ್ತು. ಹಾಗೆಯೇ ಪ್ರಿಯಾಂಕಾ ಆಚಾರ್ ಅವ್ರು ಕೂಡ ಇಷ್ಟ ಆಗ್ತಾರೆ. ಜಗಪತಿ ಬಾಬು ಅವರ ರೋಲ್ ಡೀಸೆಂಟ್ ಅಂತ ಅನ್ನಿಸ್ತು. ಬಟ್ ಕಿಶೋರ್ ಅವರಂತೂ ಬಿಸಾಕಿದ್ದಾರೆ. ಇನ್ನೊಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಾ ಇರ್ತಾರಲ್ಲ, ಅವ್ರ ಹೆಸರು ಜಗ್ಗಾ ಅಂತ ಅನ್ಕೊತೀನಿ, ಮೇ ಬಿ ಅಷ್ಟೊಂದು ನೆನಪಿಲ್ಲ. ಅವರ ಪರ್ಫಾರ್ಮೆನ್ಸ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ. ಒಂದು ಇರಿಟೇಷನ್ ಅನ್ನೋದಾಗುತ್ತೆ ಅವ್ರ ಪಾತ್ರ ಪ್ರತಿ ಸಲ ಸ್ಕ್ರೀನ್ ಮೇಲೆ ಬಂದಾಗಲೂ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅವ್ರದ್ದು ಕೂಡ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು ಅಂತ ಅಷ್ಟೊಂದೇನಿಲ್ಲ. ಲವ್ ಸ್ಟೋರಿಗೆ ಕೊಟ್ಟಿದ್ದು ಕ್ಲೋಸರ್ ಸ್ವಲ್ಪ ಕನ್ವಿನಿಯೆಂಟ್ ಅಂತ ಅನಿಸಿದ್ರು ಕೂಡ ಅದನ್ನು ಲೈಟಾಗಿ ಅಲ್ಲಲ್ಲೇ ಎಸ್ಟಾಬ್ಲಿಷ್ ಮಾಡಿಕೊಂಡೇ ಬಂದಿದ್ರು. ಸೊ ದಟ್ಸ್ ಓಕೆ ಅಂತ ಅನ್ನಿಸ್ತು. ಬಟ್ ಸಾಂಗ್ಸ್ ಗೊತ್ತಲ್ಲ, ನಂಗೆ ಅವು ಡಿಸ್ಟರ್ಬ್ ಮಾಡೇ ಮಾಡ್ತವೆ. ಇಲ್ಲಿ ಸಾಂಗ್ಸ್ ಕೇಳೋಕೆ ಚೆನ್ನಾಗಿದ್ವು. ಆ್ಯಂಡ್ ಒಂದು ಸಾಂಗ್ದು ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದ್ರದ್ದು ಓಕೆ ಬಿಡು ಸ್ಟಾರ್ಟಿಂಗ್ ಅಲ್ವಾ ಅಂತ ಅಂದ್ಕೊಂಡೆ.
ಬಟ್ ಸೆಕೆಂಡ್ ಹಾಫ್ ಶುರು ಆದಮೇಲೆ ಒಂದು ಬಂದ್ಬಿಡುತ್ತೆ, ಅದು ಸ್ವಲ್ಪ ಮೊಮೆಂಟಮ್ನ ಸ್ಲೋ ಮಾಡ್ತು ಅಂತ ಅನ್ಬೋದು. ಅಂದರೆ ಒಂದು ಇಂಟೆನ್ಸ್ ನರೇಷನ್ ಮಧ್ಯೆ ಒಂದು ಸಡನ್ ಬ್ರೇಕ್ ಥರ ಬಂದ್ಬಿಡುತ್ತೆ, ನನಗೆ ಅದು ಅಷ್ಟೊಂದು ವರ್ಕ್ ಆಗೋದಿಲ್ಲ. ಸಾಂಗ್ಸ್ ನನಗೆ ಪರ್ಸ್ನಲಿ ಅಷ್ಟೊಂದು ವರ್ಕ್ ಆಗೋದಿಲ್ಲ, ಇದನ್ನು ಕನ್ಸಿಡರ್ ಮಾಡಬೇಡಿ. ನನ್ನ ರಿವ್ಯೂಸ್ನ ನೋಡೋರಿಗೆ ಅದು ಚೆನ್ನಾಗಿ ಗೊತ್ತಿರುತ್ತೆ. ಸೊ ಓವರಾಲಾಗಿ ಹೇಳಬೇಕಂತಂದರೆ ಇದು ತುಂಬ ಒಳ್ಳೆಯ ಸಿನಿಮಾ, ಸೀಟೆಡ್ಸ್ ಎಕ್ಸ್ಪೀರಿಯೆನ್ಸ್ನ ಕೊಡುವಂತಹ ಸ್ಕ್ರೀನ್ ಪ್ಲೇ ಈ ಸಿನಿಮಾದಲ್ಲಿದೆ ಅಂತ ಹೇಳ್ತೀನಿ. ಪರ್ಸ್ನಲಿ ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಸಿನಿಮಾ. ಸೊ ಇದಿಷ್ಟು ನನಗೆ 7 ಮಲೆ ಸಿನಿಮಾನ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ತರುಣ್ ಸುಧೀರ್ ಅವ್ರ ಕಡೆಯಿಂದ ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.